ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ ನೋಡಿ ಅವ್ರಿಗೆ. People at the back probably nenne nidde madilla. ತುಂಬಾ ಸಮಯ ಕೊಟ್ಟು you are all dressed in your best. ಒಂದು ಸಣ್ಣ ಫಂಕ್ಷನ್ ಗೆ ನಾವು ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ತೀವಿ ಅಂದ್ರೆ ನಮ್ಮ ಲೈಫ್ ಗೆ ಇನ್ನಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ತೀವಿ. ದಟ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ಮುಂದಿನ ಹೆಜ್ಜೆಗಳು ನಾವೇನು ಇರ್ತವೆ ವಾಟ್ ಇಸ್ ಫಾರ್ ಅವರ್ ಲೈಫ್. ಇಲ್ಲಿವರೆಗೂ ಐ ಥಿಂಕ್ ಯು ಆರ್ ಇನ್ ದ protected environment of your college. From tomorrow, you will no longer be in the confines of rules, regulations,
It is for you to decide what rule you have to apply for your life, what rule is good for you, what discipline is good for you. Nobody will tell you. ಪ್ರೀತಿಯಿಂದ ಅಪ್ಪ ಅಮ್ಮ ಹೇಳಬಹುದಷ್ಟೇ ಮನೆಯಲ್ಲಿ. Last time you will be addressed as dear students. Next time you visit the college, probably you will be employed elsewhere. You would have completed your studies, or probably you would be running your own companies. Hopefully, that is our wish, and we can sit together and discuss as colleagues, as friends. ನನ್ನ ಹೆಸರು ಸಂತೋಷಿನಿ, ಫೈನಲ್ ಇಯರ್ ಎ ಸೆಕ್ಷನ್. ಈಗ ಏನ್ ನಮ್ಮ ಕಾಲೇಜ್ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ಟೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಾನು 3 ಪಾರ್ಟ್ ಡಿವೈಡ್ ಮಾಡ್ಕೊತೀನಿ. ಒಂದು, ನಮ್ಮ ಜೀವನವನ್ನ ರೂಪಿಸಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟ ದೇಗುಲ ನಮ್ಮ ಕಾಲೇಜ್. ಇನ್ನೊಂದು, ನಮ್ಮ ಜೀವನವನ್ನ ರೂಪಿಸಬೇಕು ಅಂತ ನಮ್ಮ ಜೊತೆಗೂ ಸಪೋರ್ಟ್ ಆಗಿಂತ ನಮ್ಮ ಗುರುಗಳು. ದೇಗುಲದಲ್ಲಿ ಸಪೋರ್ಟು ಇದೆ, ಜೊತೆಗೆ ನಮ್ಮ ಸುಖ ಅಥವಾ ದುಃಖನ ಹಂಚ್ಕೊಳ್ಳೋದಕ್ಕೆ ಇರೋ ಸಹಪಾಠಿ. ಮೊದಲನೇದಾಗಿ ದೇಗುಲ ಬಗ್ಗೆ. ನಮ್ಮ ಕಾಲೇಜಲ್ಲಿರೋ ನೇಚರ್ ಯಾವ ರೀತಿ ಇದೆ ಅಂದ್ರೆ, ಕಾಲೇಜ್ ಒಳಗಡೆ ಬಂದ ತಕ್ಷಣ ನಮ್ಮ ಮನಸ್ಸಲ್ಲಿರೋ ಯಾವುದೇ ನೋವಾಗಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಅದನ್ನ ನಾವು ಆ ಗೇಟ್ ಏನಿದೆ ಅದ ಗೇಟ್ನ ದಾಟಿದ ತಕ್ಷಣನೇ ಅದೆಲ್ಲ ಮರ್ಸ್ಬಿಡುತ್ತೆ. ಅಂದ್ರೆ ನಿಜವಾಗ್ಲೂ ನಾವು ಈ ಪ್ರಾಬ್ಲಮ್ ಅಲ್ಲಿ ಇದೀವಾ ಅಥವಾ ನಮ್ಗೆ ಈ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನ ಮರ್ಸ್ಬಿಡುತ್ತೆ. ಗೇಟ್ ಎಂಟ್ರಿ ಆದ ತಕ್ಷಣ ಅಲ್ಲಿ ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಇದೆ. ಆ ಸ್ಟ್ಯಾಚುನ ನೋಡಿದ್ರೆ ಅವ್ರ ಮುಗುಳ್ ನಗೆ ಇದೆಯಲ್ವಾ, ಅಥವಾ ಆ ಸ್ಟ್ಯಾಚು ಏನು ಕೂತಿರೋ ರೀತಿ ಆಗಿರ್ಬೋದು ಅಥವಾ ಅವ್ರು ಕೊಡೋ ಸ್ಮೈಲ್ ಆಗಿರ್ಬೋದು, ಅದನ್ನ ನೋಡಿದ್ರೆ ಮನ್ಸಲ್ಲಿ ಏನ್ ಅನ್ಸುತ್ತೆ ಅಂದ್ರೆ ಅವ್ರೇನ್ ಸ್ವಾಮಿ ವಿವೇಕಾನಂದ ಏನ್ ಸಾಧನೆ ಮಾಡಿದ್ದಾರೆ ಅವರಷ್ಟು ಆಗಿಲ್ಲಂದ್ರು ಅವ್ರಲ್ಲಿ 1% ಅಷ್ಟು ಸಾಧನೆ ನಾನ್ ಮಾಡ್ಬೇಕು ಅನ್ನೋದಿದ್ದು ನನಗೆ ಪರ್ಸನಲ್ ಆಗಿ ಕಾಲೇಜಿಗೆ ಸೇರ್ಕೊಂಡ ಮೇಲೆ ಆಗಿರೋ ಅನುಭವ. ಅವ್ರನ್ನ ಪ್ರತಿ ಸತಿ ಬೆಳಗ್ಗೆ ನೋಡಿದ ತಕ್ಷಣ ಕೈ ಮುಗಿಬೇಕು, ಅವ್ರ ಮುಖಂಡಗೆ ಯಾವ ರೀತಿ ಅವ್ರ ಮೊಗ್ದಲ್ಲಿದೆ ಅದೇ ರೀತಿ ನನ್ನ ಮೊಗ್ದಲ್ಲಿ ಬರಬೇಕು. ಈ ಕಾಲೇಜಿಂದ ಹೊರಗಡೆ ಸಂಜೆ ಮನೆಗೆ ಹೋಗೋಷ್ಟರಲ್ಲಿ ಏನಾದ್ರೂ ಒಂದು ಅಂದ್ರೆ ನನ್ನ ಜೀವನದ ಮುಂದೆ ಅದು ಅಂತಿಮ ಆಗದೆ ಇರೋ ರೀತಿ ಅದು ನಾನು ತಗೊಂಡು ಹೋಗ್ಬೇಕು ಅನ್ನೋ ಆಸೆ ಆ ಸ್ಟ್ಯಾಚ್ಯೂ ನೋಡಿದ ತಕ್ಷಣ ಬರುತ್ತೆ. ಇನ್ನೊಂದು ಯಾವ ರೀತಿ ಹೇಳೋದಂದ್ರೆ, ಕಾಲೇಜು ಎಲ್ಲರೂ ಹೇಳ್ತಾರೆ ನಮ್ಮ ಹಿಂದೂ ಧರ್ಮ ಅನ್ನೋದು ಸಂಸ್ಕೃತಿ ಸಂಸ್ಕಾರದ ಹೆಸರಾಗಿತ್ತು. ಅದೇ ರೀತಿ ನಮ್ಮ ಕಾಲೇಜು ಸಂಸ್ಕೃತಿ ಸಂಸ್ಕಾರಕ್ಕೆ ತುಂಬಿದ ಕೊಡ ಅಂತ ಹೇಳ್ಬೋದು. ಬೇರೆ ಕಾಲೇಜಲ್ಲಿ ನೋಡಿದ್ರೆ ಅವ್ರು ಒಂದು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋ ರೀತಿ ಆಗಿರ್ಬೋದು ಅಥವಾ ಅವ್ರ ಟೀಚರ್ಸ್ ಜೊತೆ ಏನ್ ಮಾತಾಡ್ತಾರೆ ಅಥವಾ ಯಾವ ರೀತಿ ಅವ್ರು ಇರ್ತಾರೆ ಸ್ಟೂಡೆಂಟ್ಸ್. ಎಲ್ರಿಗೂ ಈ ಕಾರ್ಯಕ್ರಮದ ಮೂಲಕ ನಮಸ್ಕಾರ ಹೇಳ್ತಾ ನಾನು ಮಾತನಾಡಿ ಶುರು ಮಾಡ್ತಿದ್ದೇನೆ. ನಾನು ಈ ಒಂದು ಆಪರ್ಚುನಿಟಿನ ಮಾತಾಡೋಕ್ಕಿರೋ ಆಪರ್ಚುನಿಟಿನ ನನ್ನ ನೆನಪುಗಳನ್ನು ಇರ್ತಾ ನಾನು ಈ ಕಾಲೇಜಲ್ಲಿ ಯಾರ್ಯಾರಿಗೆ ಧನ್ಯವಾದ ಅರ್ಪಿಸ್ಬೋದು ಅನ್ನೋ ಇದು ಆಪರ್ಚುನಿಟಿ ತಗೊಂಡೆ. ಮೊದಲನೇದಾಗಿ ಪ್ರಿನ್ಸಿಪಲ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇವರು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಮ್ಮದು ಅಷ್ಟೊಂದು ಅನುಕೂಲಸ್ಥ ಕುಟುಂಬ ಅಲ್ಲ. ನಾವು ಯಾವುದೇ ಟೈಮಲ್ಲಿ ನಮ್ಮ ತಂದೆಯವರಾಗಿರ್ಬೋದು ಇಲ್ಲ ನಾನಾಗಿರ್ಬೋದು ಶುಲ್ಕ ಕಟ್ಟೋಕ್ಕಾಗಿರ್ಬೋದು ಇಲ್ಲ ಫೀಸ್ ಕಟ್ಟೋ ಟೈಮಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಪ್ರಿನ್ಸಿಪಲ್ ಅವ್ರು ಕೊಟ್ಟಿರೋ ಸಪೋರ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅವ್ರು ಕೊಟ್ಟಿರೋ ಸಪೋರ್ಟ್ಗೆ ಫಸ್ಟ್ ಅವ್ರು ಥ್ಯಾಂಕ್ಸ್ ಹೇಳ್ತೀನಿ. ಎಷ್ಟೋ ಟೈಮ್ ಮ್ಯಾನೇಜ್ಮೆಂಟಿಂದ ಸ್ಕಾಲರ್ಶಿಪ್ ರೀತಿ ನಮಗೆ ಫೀಸ್ ಕಟ್ಟೋಕ್ಕೆ ಹಣ ಸಹಾಯ ಆಗಿದೆ. ಅದರ ಜೊತೆಲಿ ನಮ್ಮ ಲೆಕ್ಚರರ್ಸ್ ಕೂಡ ಇದೇ ಥರ ಸಪೋರ್ಟ್ ಮಾಡಿದ್ದಾರೆ. ತುಂಬ ಲೆಕ್ಚರರ್ಸ್ ರೆಕಮೆಂಡ್ ಮಾಡಿದ್ದಾರೆ ಔಟ್ಸೈಡ್ ಇರ್ಬೇಕಂತೆ. ಸೊ ಅವ್ರು ಕೂಡ ಥ್ಯಾಂಕ್ಸ್ ಹೇಳ್ತಾರೆ. ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಕಾಲೇಜ್ ಯಾವಾಗಲೂ ಸ್ಟೂಡೆಂಟ್ಸ್ ಕಾಲೇಜ್ನ ಅವ್ರ ಮೈಂಡ್ ಸೆಟ್ ತಕ್ಕಾಗಿ ಚೂಸ್ ಮಾಡ್ತಿರ್ತಾರೆ ಅಂತ ಒಂದಿದೆ. ಪ್ರಾಬಲಿ ಎಲ್ರಿಗೂ ಇಲ್ಲದೆ ಇರ್ಬೋದು, ಕೆಲವು ಫೋರ್ಸ್ ಬರ್ಬೋದು ಕಾಲೇಜಸ್ನ. ಬಟ್ ನಾನೇನು ಈ ಕಾಲೇಜ್ನ ಚೂಸ್ ಮಾಡಿದ್ದೀನಿ, ಇದೊಂದು ನನ್ನ ಮೈಂಡ್ ಸೆಟ್ಗೆ ಸೆಟ್ ಆಗುವಂಥ ಕಾಲೇಜ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇಲ್ಲಿ ಕೊಡುವಂಥ ಟೀಚಿಂಗ್ಸ್ ಇರ್ಬೋದು, ಇಲ್ಲಿ ನಮಗೆ ಲೆಕ್ಚರರ್ಸ್ ಇಂಟ್ರ್ಯಾಕ್ಟ್ ಮಾಡೋ ರೀತಿ ಆಗಿರ್ಬೋದು. ಸೊ ಇದನ್ನೇ ಎಕ್ಸ್ಪೆಕ್ಟ್ ಮಾಡೋದು ನಾವು. ಆದರೆ ಬೇರೆ ಕಡೆ ಎಲ್ಲೋದ್ರೆ ಸಿಗುತ್ತೆ ಸಿಗಲ್ಲ ನಾನು ಕಂಪೇರ್ ಮಾಡಲ್ಲ. ಬಟ್ ನಮ್ಮ ಕಾಲೇಜಲ್ಲಿ ನಮ್ಮ ಲೆಕ್ಚರರ್ಸ್ ಇಂಟ್ರ್ಯಾಕ್ಟ್ ಮಾಡೋಷ್ಟು, ನಮ್ಮ ಟೀಚರ್ಸ್ ನಮ್ಮನ್ನು ಗೈಡ್ ಮಾಡೋಷ್ಟು ಎಲ್ಲೂ ಮಾಡಲ್ಲ ನಮ್ಮ ಫೀಲಿಂಗ್ ನಮಗೆ. ಸೊ ಅಷ್ಟು ಚೆನ್ನಾಗಿ ನಮ್ಮನ್ನು ಗೈಡ್ ಮಾಡ್ತಾರೆ. ಈಗಲೂ ಸ್ಕೂಲ್ ಸ್ಟೂಡೆಂಟ್ಸ್ ಥರ ನಮ್ಮನ್ನು ಪಾಠ ಹೇಳ್ಕೊಡೋದಾಗಿರ್ಬೋದು, ಬೇರೆ ಹತ್ರ ಗೈಡ್ ಮಾಡೋದಾಗಿರ್ಬೋದು. ಮೋಸ್ಟ್ ಪ್ರಾಬಬಲಿ ಈ ಏಜ್ ಲೆವೆಲ್ಗೆ ಬಂದಮೇಲೆ ಎಲ್ಲರೂ ಏನು ಕಲಿತಿರುತ್ತೆ, ಮೆಚುರಿಟಿ ಇದೆಯಪ್ಪ ಹುಡುಗರಿಗೆ, ಅವರೇ ಎಲ್ಲ ನೋಡ್ಕೊತಾರೆ, ಅವರೇ ಎಲ್ಲ ಮಾಡ್ಕೊತಾರೆ ಅನ್ನೋ ಫೀಲಿಂಗಲ್ಲಿ ಲೆಕ್ಚರರ್ಸ್ ಜಸ್ಟ್ ಅವ್ರು ಲೆಕ್ಚರ್. This is Kirti. On behalf of all BBA students, I'll be greeting Secretary Sir, Principal Sir and all my lecturers.
So, SVR FGC, Swami Vivekananda Rural First Grade College, a true vision for providing a good education for rural students and all communities. They not only provide education, in fact, they give inspiring excellence in their respective fields. So, I thank you, Principal Sir, for giving this vision to our college. It's been a 3 years of roller coaster where we had a lot of memories, lot of laughs, lot of opportunities, and a little bitter as there is in the life. So today we are at the inevitable farewell day. So we are ending our student life by an farewell day. So it is 3 years of academics and other activities. It might be cultural, sports, and anything. We have been influenced by our lecturers a lot. They not only influenced us, in fact they taught us our life lessons where we have to carry forward in our life. And I hope truly that no other college will provide the same facilities where our lecturers are providing. In the other hand, I would like to thank our management that they have been good times for our management. So thank you. Finally coming to my friends. ಭವಿಷ್ಯ ಫ್ರೆಂಡ್ಸ್ ಹತ್ರ ಬಂದಾಗ ಸ್ವಲ್ಪ ಕನ್ನಡದಲ್ಲೇ ಮಾತಾಡೋದು ಸೂಕ್ತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಮಾತೃಭಾಷೆ ಬಿಟ್ಟು ಬೇರೆ ಭಾಷೆಯಲ್ಲಿ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದು ಆಗೋದಿಲ್ಲ. 3 ವರ್ಷ 6 ಸೆಮ್ಸು 33 ತಿಂಗಳು 28 ಎಕ್ಸಾಮ್ಸು ಕ್ಲಾಸ್ ಸೆಮಿನಾರ್ಸು ಸಿಲ್ಲಿ ರೀಸನ್ಸ್ಗೆ ಫೈಟ್ಸು ಇಷ್ಟೆಲ್ಲ ಮುಗಿಸ್ಕೊಂಡ್ಬಂದು ನಾವು ಇವತ್ತು ಫಸ್ಟ್ ಇಯರ್ ಇಂದ ಲಾಸ್ಟ್ ಇಯರ್ ಅಲ್ಲಿ ತಿರುಗಿ ನೋಡಿದ್ರೆ ಏನು ಇಲ್ಲ, ಬರೀ ಮೆಮೊರೀಸ್ ಬಿಟ್ಟು ಅನಿವಾರ್ಯತೆ ಹೋಗ್ಲೇಬೇಕು ಎಲ್ಲಾರು ಒಂದಿನ. ಬರೀ ಇಲ್ಲಿಗೆ ಸ್ಟೂಡೆಂಟ್ ಲೈಫ್ ಮಾತ್ರ ಎಂಡ್ ಆಗ್ತಿದೆ. ಎಲ್ಲೋ ಒಂದತ್ರ ಸಕ್ಸಸ್ಫುಲ್ ಆಪರ್ಚುನಿಟೀಸ್ ಮತ್ತೆ ನಮ್ಮ ಜವಾಬ್ದಾರಿ ಅನ್ನೋದು ತುಂಬಾ ಹೆಚ್ಚಾಗ್ತಾ ಇದೆ ಇವತ್ತಿಂದ. ಒಂದ್ ಕಡೆ ಬೇಜಾರಿದೆ ಬಿಟ್ಟು ಫಸ್ಟ್ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಈ 3 ವರ್ಷದಲ್ಲಿ ನಾನು ಹೆಚ್ಚು ಕಲ್ತಿದ್ದೀನಿ ಮತ್ತೆ ನನ್ನಲ್ಲಿ ಬದಲಾವಣೆಗಳಾಗಿವೆ. ಯಾಕಂದ್ರೆ ನಾನು ಹೇಳ್ಬೇಕಂದ್ರೆ 0 ಇಂದ ಫೇಲ್ ಆಗುವಂತ ಒಬ್ಬ ಸ್ಟೂಡೆಂಟ್. ಈ ಒಂದು ಫೇಲ್ ಆಗುವಂತ ಸ್ಟೂಡೆಂಟ್ನ ಇಷ್ಟು ಮುಂದೆ ಬಂದಿರೋದಕ್ಕೆ ಕಾರಣ ನಮ್ಮ ಟೀಚರ್. ಮತ್ತೆ ಟೀಚರ್ದು ಪ್ರತಿಯೊಂದು ವಿಷಯಕ್ಕೂ ಅಷ್ಟೇ ನನಗೆ ಗೊತ್ತಿಲ್ಲ ಇರಲಿ ಪ್ರತಿಯೊಂದು ಅಷ್ಟೇ ನಮ್ಮ ಮಕ್ಕಳಾಗಿ ಹೇಳ್ಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ ಫ್ರೆಂಡ್ಸು ಅಷ್ಟೇ ನನಗೆ ಯಾವುದೇ ರೀತಿ ಗೊತ್ತಿರಲಿ ಹೋಗಿ ಯಾವುದೇ ವಿಷಯ ಆಗಿರಲಿ ಫ್ರೆಂಡ್ಸ್ ಅಷ್ಟು ಸಪೋರ್ಟ್ ಮಾಡ್ತಾರೆ. ಫ್ರೆಂಡ್ಸ್ಗೂ ಅಷ್ಟೇ ಥ್ಯಾಂಕ್ಸ್ ಹಾಗೆ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಪ್ರತಿಯೊಬ್ಬರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಟೀಚರ್ಸು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಆ ಒಂದು ಮೂಮೆಂಟಲ್ಲಿ ಪ್ರತಿಯೊಂದು ನಿರ್ಣಯ ಆಗುತ್ತೆ ಪ್ರಯತ್ನ ಮಾಡು ಅಂತ ಪ್ರತಿಯೊಬ್ಬ ಟೀಚರ್ಸ್ ಹೇಳಿ ನನ್ನನ್ನು ಇಷ್ಟು ಈ ಒಂದು ಸ್ಟೇಜ್ಗೆ ಕರ್ಕೊಂಡ್ಬಂದಿದ್ದಾರೆ. ನಾನು ಒಬ್ಬ ಗ್ರ್ಯಾಜುಯೇಟ್ ಆಗ್ತಾ ಇದ್ದೀನಿ ಅಂತ ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇದೆ ಟೀಚರ್ಸ್ನ ಬಿಟ್ಟೋಗ್ತಾ ಇದ್ದೀನಿ ಅಂತ ನಾನು ತುಂಬ ಖುಷಿ ಆಗೋದಕ್ಕೆ ಕಾರಣ ಆಗ್ತದೆ. ನಮ್ಮ ಯುವಕರು ಅಂತಾನೆ ಹೇಳಿದ್ರು, ಸ್ಟೂಡೆಂಟ್ಸ್ ಆರ್ ವೆರಿ ಗುಡ್, ದೇ ಆರ್ ಮೇಂಟೈನ್ ದೇರ್ ಸೈಲೆನ್ಸ್ ಆರ್ ಓವರ್ ಇನ್ So, first of all, I thank our administrative officer and very good motivator and my guide also in my profession. The kind of a wonderful the words what is true that the guiding the students is amazing. Nijavu ಹೇಳ್ತಾ ಇದ್ದೀನಿ, he is my first guide in my profession. ಆತರ ಒಬ್ಬ ವ್ಯಕ್ತಿ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ಗೆ ಇರುವಂಥದ್ದು ನಿಜವಾಗ್ಲೂ ಇಡೀ ಇನ್ಸ್ಟಿಟ್ಯೂಷನ್ಗೆ ಒಂದು ಅದೃಷ್ಟ ಅಂತ ಹೇಳ್ಬೋದು. ಅದೇ ರೀತಿ
give the token of appreciation. It is not a one criteria, it's a overall criteria, and we have taken the opinion of all the staff. Congratulations for Right. Thank you.